ಆಮೇಲೆ ನನ್ಗೇನ್ ಗೊತ್ತಾ ಲಾಸ್ಟ್ ಸೀಸನ್ ಅಲ್ಲ ಯಾವ ಲೆವೆಲ್ ಸ್ಮಾರ್ಟ್ನೆಸ್ ಅಂದ್ರೆ ಯಾವಾಗ ಸರ್ ಸ್ಪಂದನ ಕೊಟ್ಟಿದ್ದು ನಿನ್ನ ಡಿಸೈನ್ ನೋಡ್ರಿ ಸರ್ ಅವ್ರು ಮಾತಾಡ್ಕೊತ ಕೂತಾರ ನಂಗೆ ನಿದ್ದೆ ತಾರಕ ಎದ್ದು ಕೂತೀನಿ ಅವರ ವಿಷಯ ಅವ್ರು ಮಾತಾಡತ್ತಾರ. ನಾನು ಏನಂತ ಇರೋದು ಮಾಲು, ಇವಾಗ 5 ಜನ ಒಂದು ಗ್ರೂಪ್ ಇದೆ ಕೇಳಿಲ್ಲ ಮಾಡು ನೀನು ಕೇಳಿ ನೀನು ಮಾತಾಡ್ಸಿಲ್ಲ ಕೇಳಿಲ್ಲ 5 ಜನ ಗ್ರೂಪ್ ಇದೆ, ಇನ್ನು 5 ಜನ ಇಲ್ಲಿದ್ದಾರೆ. ಇವ್ರ 5 ಜನದ್ದು ತೂತ್ಗಳು ಅವ್ರಿಗೆ ಗೊತ್ತು ಯಾರು ಸರಿ ಇಲ್ಲ ಅಂತ ಗೊತ್ತು. ಬಟ್ ಇವ್ರ 5 ಜನ ಮುಂದೆ ಅವ್ರು ಕೆಟ್ಟೋರಾಗಕ್ಕೆ ಇಷ್ಟ ಇಲ್ಲ. ಏನ್ ಮಾಡ್ತಾರೆ, ಆಪೋಸಿಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಇವನ್ ಮಾತಾಡಲ್ಲ ಬಿಡು, ಇವನ್ ಮೇಲೆ ಹೇಳ್ಬಿಡೋಣ, ಯಾಕಂದ್ರೆ ಅವ್ರನ್ನ ಲಾಸ್ಟ್ ಇಟ್ಕೊಂಡಿದ್ದಾರೆ. ಆಗ್ತಾ ಇದೆಯಾ ಹೇಳ್ತಾ ಇರೋದು? ನೀವು ಪಾಪ ಮಾತಾಡಲ್ಲ ಮಾಲು, ಮಾತಾಡಲ್ಲ ಇದು ಹಂಗೆ ಅಷ್ಟೇ ಪಾಯಿಂಟ್. ಮಾತಾಡೋದೇ ಬಿಗ್ ಬಾಸ್ ನಾ ಅವ್ರ ಜೊತೆ ಚರ್ಚೆ ಬಿಗ್ ಬಾಸ್ ಮನೇಲಿ ಹೆಂಗಿರ್ತೀರಾ, ಏನ್ ಮಾಡ್ತೀರಾ, ಹೆಂಗೆ ಆನ್ಸರ್ ಸರ್? ಆ ಗ್ರೂಪ್ ನೀವ್ ಹೇಳಿದ್ರಲ್ಲ, ಅವ್ರದ್ದು ಏನ್ ಗೊತ್ತಾ ಸ್ಟ್ರಾಟಜಿ? ಸ್ಟ್ರಾಂಗ್ ಇರೋರ್ನೆಲ್ಲ ಏನಾದ್ರೂ ಒಂದು ಕಳಂಕ ಹಾಕಿ ಕಳ್ಸಿ ಲಾಸ್ಟ್ ನಾವೇ ಹಾಕೊಳ್ಳೋಣ. ಒಂದ್ ಸರಿಯಾಗಿ ಉತ್ತರ ಕೊಟ್ಟಿನಿ ನಾನು. ಏನೋ ಒಂದು ಪಾಕೆಟ್ ಅಲ್ಲಿ ಸಿಕ್ತು ನನಗೆ, ಬಿಡೋದೇ, ದಯವಿಟ್ಟು ಕೊಡು. ಮಾತಾಡ್ಬೇಕು, ಅಲ್ಲಿ ಕುಂಡ್ಬೇಕು, ಮಾತಾಡ್ಬೇಕು. ನಾ ಎದ್ದು ಹೋಗ್ಬೇಕಾರು ಅಣ್ಣ ಏನು ಹೇಳತ್ತಿದ್ದಿ ಅದನ್ನ ಹೇಳತ್ತ ಅದನ್ನೂ ಅನ್ನೋದಿಲ್ಲ ಅಂದಿಲ್ಲ. ಜಂಟಿದ್ದಾಗ ನಾನು ಒಪಿನಿ ಎಷ್ಟು ಸಾಕ್ಬೇಕು ಕೇಳ ಹಾಕಿದ್ ನನಗೆ ಹೇಳ್ಯಾರ. ನಾನು ಬಿಟ್ರೆ ಅಕ್ಕಿ ಗತ್ತಿಲ್ಲ, ಆಕಿನ ಬಿಟ್ರೆ ನನಗೆ ಗತ್ತಿಲ್ಲ. ಆಗಿನ ಟೈಮ್ದಾಗ ಸ್ಪಂದನ ಆಗಿನ ಟೈಮ್ದಾಗ ಈಗ ಬೆಳಗ್ಗೆ ಬಂದ ಡೇಂಜರ್ ವ್ಯಕ್ತಿ. ನನ್ಗೆ ಎಷ್ಟು ಸಲ ಅವಕಾಶ ಆಕಿ ಹೇಳಿದ ಏನು ಸಿಟ್ಟಿಲ್ಲ ನನಗ. ದೊಡ್ಡ ಅವ್ರು ನನ್ನ ಜೋಡಿ ಜಾಸ್ತಿ ಮಾತಾಡಿಲ್ಲ ಅನ್ನೋದ್ರ. ನಿಮ್ಮ ಹತ್ರ ಎಷ್ಟು ಮಾತಾಡಿಲ್ಲ ಅದನ್ನ ಹತ್ರ ಮಾತಾಡಿಲ್ಲ ನಮ್ಗೆ ಸಿಟ್ಟು ಬರ್ತೈತಿ. ಮತ್ತೆ ನನ್ ಜೊತೆ ಎಷ್ಟ್ ಸರ್ತಿ ಮಾಡಿದ್ರು ಗೊತ್ತಾ ಈ ಆಟ? ಒಂದು ಅಭಿಮಾನ ಐತಿ, ಏನಾದ್ರು ಐತಿ, ಒಂದೇ ತರ ಇರ್ಬೇಕು, ರೆಸ್ಪೆಕ್ಟ್ ಐತಿ. ಇಲ್ಲಿ ಒಬ್ಬರ ಬಗ್ಗೆ ಅವ್ರವ್ರದ್ದು ತಿಳುವಳಿಕೆ ಅವ್ರು ಹೇಳ್ಬೇಕನ್ನ ನಡೆದಿಲ್ಲ, ಹೇಳಬೇಕ ಅಷ್ಟೇ ತಿಳ್ಕೊಂಡು ಅವ್ರ ಪ್ರಕಾರ ಅದು ವಿನ್ ಆಗುತ್ತೆ ಅಂತ ಅವ್ರು ಅನ್ಸಿದ್ದವ್ರು ಹೇಳ್ಯಾರ. ನಾ ಹಿಂಗಾಗಿ ಅದಕ್ಕೆ ಯಾವ್ದು ನಾಳೆ ಅಮೌಂಟ್ ಟೈಮ್ ಇರ್ತೈತಿ ಗಪ್ಪತ್ತು. ಇವತ್ತು ಅವ್ರದ್ದೈತಿ, ಟೈಮ್ ಸಿಗ್ಲಿಲ್ಲ, ನೋಡ್ಕೋಬೇಕು ಮೊದಲ. ಕರೆಕ್ಟ್ ಗಾಢವಾದ ವಜನವಾದ ರೀಸನ್ ಕೊಡ್ನು, ತೂಕವಾದ. ನೀವು ಇದೆಲ್ಲ ಏನ್ ಗೊತ್ತಾ, ಮುಂಚೆನೆ ಆಗ್ಬೇಕಿಲ್ಲ, ಮುಂಚೆ ನೋಡ್ಬೇಕಲ್ಲ ವ್ಯಕ್ತಿ. ನೀವು ಅಲ್ಲಲ್ಲ ಇಷ್ಟು ವಾರ ತಗೊಂಡಂಗ ಆಗುತ್ತೆ ವ್ಯಕ್ತಿನ ತಿಳ್ಕೊಳ್ಳೋದಕ್ಕೆ. ಜಾಸ್ತಿ ಅಂದ್ರೆ 3ನೇ ವಾರ ಅವ್ರ ನಮ್ಗೆ ಮಾಡ್ಬಾರ್ದು. ಅವ್ರದ್ದು ನಮ್ಗೆ ರಗಡದವ್ ನಮ್ಮ ಕಡೆ ಇಲ್ಲ. ಒಂದು ನೋಡ್ಬೇಕು ಮೊದಲ, ಚಾನ್ಸ್ ಕೊಟ್ಟು ನೋಡ್ಬೇಕು. ಲೋಕ ಗಿಲ್ಲಿ ಯಾವುದು ಮನುಷ್ಯ ಆಗಲಿ ಒಂದು ಚಾನ್ಸ್ ಕೊಡ್ಬೇಕಾಗಿರ್ತೈತೆ, ತಿಳ್ಕೊಬೇಕಾಗಿರ್ತೈತೆ. ತಿಳ್ಕೊಂಡು ಇಷ್ಟ ಜಾಸ್ತಿ ಮಾತಾಡ್ಬೇಕು ಅಂತ ಇವರಿಗೆ ಎಷ್ಟು ಬೇಕು ಅಷ್ಟೇ ಅವರು ಮಾತಾಡ್ತಾರೆ. ಯಾಕೆ ಅವರು ಜಾಸ್ತಿ ಮಾತಾಡ್ಬೇಕು? ಇವ್ರು ಮಾಲು ಅಣ್ಣ ಯಾಕೆ ಇವ್ರು ಜಾಸ್ತಿ ಮಾತಾಡ್ರೆ ಬರೀ ಮಾತು ಏನು ಇಲ್ಲ ಅಂತಾರೆ. ಹೌದು, ಏನು ಮಾತಾಡಿಲ್ಲ, ಏನು ಮಾತಾಡಿಲ್ಲ ಅಂತ ಅಂತಾರೆ. ಸೊ ನೀವು ಅವರು ಎಲ್ಲರೂ ಹೇಳಿದ್ದಾರೆ ಅಂತ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನೀವು ನನ್ಗೆ ಇಲ್ಲ ನನ್ಗೆ ಗೊತ್ತುಂಟು. ನಿಮ್ಗೆ ಒಂದು ಉತ್ತರ, ನಿಮ್ಮ ಒಂದು ಉತ್ತರ ನನ್ಗೆ ತುಂಬಾ ಚೆನ್ನಾಗಾಯ್ತು. ಯಾರಿಗೆ ಕೊಟ್ಟಿದ್ದೀರಾ ಗೊತ್ತುಂಟಾ? ನೀವು ಸ್ಪಂದನಗೆ ಕೊಟ್ಟಿದ್ದೀರಾ ಅಂತ. ತಡಿ ಹಾ, ನೀವು ಎಂತ ಹೇಳಿದ್ದೀರಾ ಗೊತ್ತುಂಟಾ? ನೀವು ಎಂತ ಹೇಳಿದ್ದೀರಾ ಗೊತ್ತುಂಟಾ? ದಟ್ ಮತ್ತೆ ಎಷ್ಟು ಮಾತಾಡ್ಲಿ ಅಷ್ಟೇ ಹೇಳಿದ್ದೀರಾ. ಮತ್ತೆ ಎಂತ ಹೇಳಿದ್ದೀರಾ? ಏನಾಯ್ತು ನನಗೆ ಇಲ್ಲನಾ ಎಲ್ಲರದು ಬರತ್ತೆ. ನಾವು ಯಾವ ತಪ್ಪು ಮಾಡ್ತಾ ಹೋಗೋ ಬರತೈತಿ. ಅದು ಸ್ವಂತ ನಮಗೆ ಬರ್ಬೇಕು, ಹಂಗೆಲ್ಲ ಇರ್ಬೇಕು ಅಂತ. ಸಾರಿ ಕೇಳೋದು ಎಷ್ಟು ಅಂತ ಇಲ್ಲಪ್ಪ. ಯಾಕೆ 007 ಬಿಗ್ ಬಾಸ್ ಕಡಿಮೆ ಕೆಲಸ ಕೊಟ್ಟಂಗ ಆಗೈತಿಗಪ್ಪ ನಾವು.
ಬಿಗ್ ಬಾಸ್ ಕಡಿಮೆ ಕೆಲಸ ಕೊಟ್ಟಂಗಾಕೈತಿ. ಏನು ಕಡಿಮೆ ಕೆಲಸ ಕೊಟ್ಟಿದಾರ? ಕಡಿಮೆ ಕೆಲಸ ಕೊಟ್ಟಂಗಾಕೈತೇನಿ ಈ ರೂಲ್ಸ್ ನಾವಿಲ್ಲಿ ಮಾಡೋದಂದ್ರೆ. ಮತ್ತೊಮ್ಮೆ ಹೆಸರುಗೊಳಿಸ್ತಾರಲ್ಲ ಅವ್ರು, ಓಹೋ ಎಲ್ಲರಿಗೂ ಇರ್ತೀರಿ ಸಾರಿ ಕೇಳ್ಬೇಕಲ್ಲ. ಅಯ್ಯೋ ಸ್ವಿಮ್ಮಿಂಗ್ ಪೂಲ್ದಾಗ ಬೀಳ್ಬೇಕನ, ಮೈಕ್ ಬಿಟ್ರೆ ಮೈಕ್ ಸರಿಯಾಗಿ ಹಾಕೋದು. ಅವ್ರು ಏನೋ ಅವ್ರ ಕೃಪಾ ಕಟಾಕ್ಷ ನಮ್ಮ ಮೇಲಿದೆ. ಇವತ್ತು ಸ್ವಲ್ಪ ಗ್ರಾಸರಿ ಎಲ್ಲ ಬಂತು. 07 ಎಂತ ಅರ್ಥ? ನಾಟ್ 7 ಗೊತ್ತಿಲ್ವ ನಿನಗೆ? ಇಲ್ಲ. ಇನ್ನೂ ಟ್ರೈನ್ ಎಲ್ಲೂ ಕಾಣಿಸ್ತಾ ಇಲ್ಲ ಏನು ಅಂತಲೇ ಅನ್ಸಿರೋದು. ಇದನ್ನ ಹೇಳಿಲ್ಲ ಆಬ್ವಿಯಸ್ಲಿ. ನಾನು ಈ ವಾರ ನಿನ್ನ ಹೆಸರು ತಗೊತಾ ಇದ್ದೇನೋ, ಇದನ್ನ ಹೇಳಿಲ್ಲ ನಾನು. ನನ್ನ ಮೈಂಡಲ್ಲಿ ಅದೇ ಇದ್ದಿದ್ದು. ಆಬ್ವಿಯಸ್ಲಿ ನಿನ್ನ ಹೆಸರು ತೊಗೊತಾ ಇದ್ದೇನೋ, ಬಟ್ ನನಗೆ ನನ್ನ ಜೊತೆ ಇದ್ದಲ್ಲ, ನೀನು ನನ್ನ ಜೊತೆ ಮಾತಾಡ್ತಾರೆ, ಅದಕ್ಕೆ ನಾನು ನಿನ್ನ ಹೆಸರು ತೊಗೊಂಡೆ. ಆ್ಯಂಡ್ ಸ್ಟ್ರಾಂಗ್ ರೀಸನ್ ನನಗೆ ಕಂಪ್ಯಾರಿಟಿವ್ಲಿ ಯಾರ್ದು ಅನ್ಸುತ್ತೆ ಅವ್ರದ್ದು. ನಾವು ಎಲ್ಲರೂ ಹಂಗೆ ಮಾಡೋದು. ಈಗ ಒಂದಿಷ್ಟು ಜನದಿರುತ್ತೆ ರೀಸನ್ಸು, ಯಾವ್ದು ತುಂಬ ವ್ಯಾಲಿಡ್ ಇದೆ ಅಂತ ಅನ್ಸುತ್ತೆ ಅದನ್ನೇ ತಗೊಳ್ಳೋದು ನಾವು. ಲಾಸ್ಟ್ ವೀಕ್ ಅಂತೂ ಆ ಕಳಪೆದು ಒಂದು ಯೋಚನೆ ಮಾಡಿದೆ. ಯಾರು ಕೊಟ್ಟ ಆಮೇಲೆ ಧ್ರುವಂತ ಅದೆಲ್ಲ ಆದಮೇಲೆ ಅವ್ನು ರಿಯಾಕ್ಟ್ ಮಾಡಿದ್ದು ಇಷ್ಟ ಆಗಿಲ್ಲ ನನಗೆ. ನಾನು ಅದು ಅಬ್ಸರ್ವ್ ಗೊತ್ತಾಗಲಿಲ್ಲ ನನಗೆ ಮುಂಚೆ ಏನಾಗಿತ್ತು. ನೀವು ಕೊಟ್ಟಿದ್ದಲ್ಲ ನಾನು ತಗೊಂಡಿದ್ದು ಅಂತೆಲ್ಲ ಮಾತಾಡಿದ್ನಲ್ಲ. ಇವ್ರು ನೀನು ಏನೇ ಮಾಡಿದ್ರು ಅವ್ರು ಕೊಟ್ರೇ ನೀನು ತಗೊಳಕ್ಕಾಗೋದು. ಅವ್ರು ಕೊಟ್ಟಿಲ್ಲ ಓಲೆ ಅಂತ ಬೇರೆಯವ್ರ ಹೆಸರು ತಗೊಂಡಿದ್ರೆ ಆಗೋಗಿರೋದಲ್ಲೇ ಕತೆ. ಆಮೇಲೆ ನಾನು ಇವತ್ತು ಹೇಳಿದೆ ನೋಡ್ದೆ, ನೀನು ಆ ಟಾಸ್ಕಿಗೆ ಮುಂಚೆ ಇನ್ನೊಂದು ಟಾಸ್ಕ್ ಇದೆ, ಅವ್ರ ಮನೆ ಹೋಲಿಸ್ಬೇಕು ನಾವು. ನಾನು 10 ಸತಿ ನನ್ನ ಪ್ರಯತ್ನ ಏನಿತ್ತು 10 ಸತಿ ಕೇಳಿದೆ. ನನ್ನ ಕೈಲಿ ಅಷ್ಟೇ ಆಗಿದ್ದು ನನ್ನ ಪ್ರಯತ್ನ. 10 ಸತಿ ಕೇಳಿದೆ, ಮೇಡಮ್ ನಾನು ಆಡ್ತೀನಿ ಅಂತ ಬಿಟ್ಬಿಟ್ಟೆ. ನಿನ್ನ ಪ್ರಯತ್ನ ಇನ್ನೂ ಜಾಸ್ತಿ ಇತ್ತು, 100 ಸತಿ ಕೇಳಿದೆ. ಇಟ್ಸ್ ಓಕೆ ಸೂಪರ್. ಆದರೆ ಇನ್ನು 10,000 ಸತಿ ಕೇಳಿದ್ರು ತಪ್ಪಲ್ಲ. ಯಾಕಂದರೆ ನೀನು ಮನವೊಲಿಸ್ಬೇಕು ಅಂತ ನಿನಗೆ ಬಿಟ್ಟಿರೋದು ಅದು. ಎಷ್ಟು ಸತಿ ಕೇಳಿದೆ ಏನು ಮಾಡ್ತೀಯ ಅಂತ. ಅದು ಮನ ಹೊಲ್ದಿದ್ರೆ ನಾನು 10 ಸತಿ ಕೇಳಿದ್ರು. ಆಮೇಲೆ ನಿನ್ನ ರಘು ಸರ್ದು ನೋಡು, ಅವ್ರು ಕ್ಯಾಪ್ಟನ್ ಆಗಿದ್ದಂಗೆ ಮಾತ್ರ ಚಂದ. ಅವ್ರು ಕ್ಯಾಪ್ಟನ್ ಆಗಿಲ್ಲ ಅಂದರೆ ಅವ್ರು ಕಾಣಿಸೋದೇ ಇಲ್ಲ. ಮಾಡೋದು ಅಷ್ಟೇ. ಆಮೇಲೆ ರಕ್ಷಿತಾ ನನಗೆ ನೀನು ನೋಡು, ಅಲ್ಲಿ ಅವಳ ಕಾನ್ವರ್ಸೇಷನ್, ಅವಳು ಮಾತಾಡೋ ಅಂಥ ಸಿಚುವೇಶನೇ ಇರಲ್ಲ. ನೀನು ಯಾಕೆ ಮಾತಾಡ್ತಾ ಇದ್ಯಾ ಅಂತ ಕೇಳ್ತೀವಿ ನಾವು. ಅದರಿಂದ ನಮ್ಗೆ ಅವಳು ಇಲ್ಲ ಅವಳೇ ಅಂತ ಅನಿಸುತ್ತೆ, ಚೆನ್ನಾಗಿ ಆಟ ಆಡ್ತಾವಳೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಂಗೆ ಸಿದ್ದಿಕ್ ಸರ್ ಕಿಚನ ಚಪ್ಪಾಳೆ ಕೊಟ್ಮೇಲೆ ನಾನು ಯೋಚನೆ ಮಾಡಿದೆ, ಹೌದಲ್ವಾ ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ಈ ವೀಕು ಬೇರೆ ಥರನೇ ಇದ್ದಾಳೆ ಅಂತ. ಅಲ್ಲಿವರೆಗೂ ನಂಗೆ ಇದು ಅಬ್ಸರ್ವೇ ಮಾಡಿಲ್ಲ ಅದನ್ನು. ಧ್ರುವನ್ ಬಗ್ಗೆ ಅಂತೂ ನಿನ್ನ ಮೇಲೆ ನಾನು ಮಾತಾಡಲ್ಲ. ಮಾತಾಡಿ ತಲೆನೋವು ಬಂತು ನನಗೆ ಧ್ರುವನ್ ಬಗ್ಗೆ. ಯಾಕೋ ನಾನೇ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ಸ್ಬಿಡ್ತು ನನಗೆ ಧ್ರುವನ್ ಬಗ್ಗೆ. ಅವರು ಲಾಸ್ಟ್ ವೀಕೆಂಡಲ್ಲಿ ಸೇವ್ ಆದಾಗ ನಾನು ಜಾಸ್ತಿ ಯಾರ ಜೊತೆಗೂ ಮಾತಾಡಲ್ಲ, ಮಾತಾಡ್ಬಿಟ್ಟು ಆಮೇಲೆ ಹೋಗಿ ಅದೇ ಕಾರಣ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ, ನಂಬಿಕೆ ಇಲ್ಲ ನಮ್ಗೆ ಯಾರ ಮೇಲೂ ಅಂತ ಹೇಳಿದ್ವಲ್ಲ ಯಾರು ಧ್ರುವಂತು. ಅವರು ಆ ನಂಬಿಕೆ ಉಳಿಸ್ಕೊಂಡಿಲ್ಲ. ಅಂದರೆ ಇವಾಗ ನಾನು ನೀನು ಮಾತಾಡ್ತಿರಲ್ಲ, ಇವಾಗ ನಾವೇನೋ ಮಾತಾಡ್ಕೊಂಡಿರ್ತೀವಿ, ನೀನು ಅದನ್ನು ನನ್ನ ಅಗೇನ್ಸ್ಟ್ ಯೂಸ್ ಮಾಡಿದ್ರೆ ನಾವಿಬ್ಬರು ಮಾತಾಡದೇ ಇದ್ದಾಗ ದಟ್ ಶೋಸ್ ಯುವರ್ ಪರ್ಸ್ನಾಲಿಟಿ ಅಲ್ವಾ. ಅದನ್ನೇ